ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನಿಗೆ ಚಟ್ಟಗಟ್ಟಿದ ಪಾಪಿ ಪತ್ನಿ ಹಾಗೂ ಪ್ರಿಯಕರನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇಜ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬಾನಸೌದತ್ತಿ ಗ್ರಾಮದಲ್ಲಿ ಗಂಡ ಅಪ್ಪಾಸಾಬ್ ಓಲೇಕಾರ್, ಪತ್ನಿ ಸಿದ್ದವ್ವ ಮತ್ತೆ ಆಕೆಯ ಪ್ರಿಯಕರ ಗಣಪತಿ ಸೇರಿ ಕೊಂದು ಕೃಷ್ಣಾ ನದಿಗೆ ಎಸೆದಿದ್ರು. ಬಸ್ತವಾಡ ಗ್ರಾಮದ ಅಪ್ಪಾಸಾಬ್ ಅಲಿಯಾಸ್ ಮಚ್ಚೇಂದ್ರ ಓಲೇಕಾರ್ ಕೊಲೆಯಾದ ಗಂಡ. ಹೆಂಡತಿ ಸಿದ್ದವ್ವ ಓಲೇಕಾರ್, ಪ್ರಿಯಕರ ಗಣಪತಿ ಕಾಂಬ್ಳೆ ಬಂಧಿಸಲಾಗಿದೆ ಎಂದರು. ಮೊನ್ನೆ ದಿವಸ ಬೆಳಿಗ್ಗೆ ನಮಗೆ ಬಾವನಸೌದತ್ತಿ ರಾಯಬಾಗ್ ಪೊಲೀಸ್ ಠಾಣಾ ಲಿಮಿಟ್ ವ್ಯಾಪ್ತಿಯಲ್ಲಿ ಬಾವನಸೌದತ್ತಿ ಕೃಷ್ಣಾ ನದಿ ದಂಡೆಯಲ್ಲಿ ಒಂದು ಮೃತ ಶವ ಸಿಕ್ಕಿತ್ತು. ಅದು ಮೇಲ್ನೋಟಕ್ಕೆ ನೋಡಿದಾಗ ಕೊಲೆ ಮಾಡಿ ಅಲ್ಲಿ ಬಿಸಾಕಿದ್ದಾರೆ ಅನ್ನೋಂಥ ಒಂದು ಸಂದೇಹವನ್ನು ನಮ್ಮ ಪೊಲೀಸ್ ವ್ಯಕ್ತಪಡಿಸಿದ್ರು. ಯಾಕಂದರೆ ಕಾರಣ ಅಲ್ಲಿ ಮೃತನ ಹತ್ರ ರಕ್ತ ಸಿಕ್ತ ಬಟ್ಟೆಗಳು ಎಲ್ಲ ಇತ್ತು. ಈ ವಿಚಾರವಾಗಿ ನಮಗೆ ಪ್ರಾಥಮಿಕ ಹಂತದಲ್ಲಿ ಈ ವ್ಯಕ್ತಿ ಯಾರು ಏನು ಅನ್ನೋಂಥ ಒಂದು ಕುರುಬು ಇರಲಿಲ್ಲ. ಅಲ್ಲೇ ಹತ್ತಿರದಲ್ಲಿ ಒಂದು ಚೀಟಿ ಬಿದ್ದಿತ್ತು. ಅವನ ಶರ್ಟ್ನ ಒಳಗಡೆ ಒಂದು ಚೀಟಿಯಲ್ಲಿ ಒಂದು ಫೋನ್ ನಂಬರ್ ದೊರಕಲಾಗಿ ಆ ಫೋನ್ ನಂಬರಿಗೆ ಕರೆ ಮಾಡಿ ಈ ರೀತಿ ಒಂದು ಶವ ಸಿಕ್ಕಿದೆ ಅನ್ನೋಂಥ ಒಂದು ಫೋಟೋ ತೆಗೆದು ಕಳಿಸಿದಾಗ ಆ ವ್ಯಕ್ತಿಯ ಪರಿಚಯ ಸಿಕ್ತು. ಮೃತ ವ್ಯಕ್ತಿಯ ಹೆಸರು ಅಪ್ಪಾಸಾಬ್ ಓಲೇಕಾರ್ ಅಂತ ಹೇಳಿ. ತದನಂತರ ಅವರ ಕುಟುಂಬದವರನ್ನು ಸಂಪರ್ಕಿಸಿ ಅವರ ಕಡೆಯಿಂದ ಈ ಒಂದು ಕಂಪ್ಲೇಂಟನ್ನು ನಮ್ಮ ಪೊಲೀಸರು ದಾಖಲು ಮಾಡಿಕೊಂಡ್ರು. ಅದರ ಪ್ರಕಾರವಾಗಿ ಈ ಮೃತನ ತನ್ನ ಹೆಂಡತಿ ಜೊತೆ ಹಿಂದಿನ ದಿವಸ ಒಂದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟಿದ್ದು. ಹೆಂಡತಿಯ ಮೇಲೆ ಸಂಶಯ ಇದೆ ಅನ್ನೋಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದರು. ಆ ವಿಚಾರವಾಗಿ ನಾವು ಹೆಂಡತಿಯನ್ನು ನಾವು ವೈಜ್ಞಾನಿಕವಾಗಿ ತನಿಖೆಗೆ ಒಳಪಡಿಸಿದಾಗ ಹೆಂಡತಿ ಕೂಡ ತಾನು ಮೃತನನ್ನು ತಾವೇ ಕೊಲೆ ಮಾಡಿರೋದಾಗಿ ಒಪ್ಕೊಂಡ್ರು. ತದನಂತರ ಈ ಬಗ್ಗೆ ಹೆಚ್ಚಿನ ತನಿಖೆ ಮುಂದುವರಿಸಿದಾಗ ಕಂಡುಬಂದಂಥ ಅಂಶ ಏನಂತಂದರೆ, ಈ ಮಹಿಳೆ ಇನ್ನೊಬ್ಬ ಪುರುಷನೊಂದಿಗೆ ಸಂಬಂಧ ಹೊಂದಿ ಆ ಸಂಬಂಧಕ್ಕೆ ತನ್ನ ಗಂಡ ಅಡ್ಡಿಯಾದಾಗ ಅವರಿಬ್ಬರು ಸೇರಿಕೊಂಡು ಇವನನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಒಯ್ಯುವ ನೆಪದಲ್ಲಿ ಹಿಂದಿನ ದಿವಸ ಅವನ ಜೊತೆ ಈ ಕೃಷ್ಣಾ ನದಿ ದಂಡೆಯಲ್ಲಿರೋ ಬಾವನಸೌದತ್ತಿ ಗ್ರಾಮದ ಸುಗಂಧಾದೇವಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಮಾಡಿಕೊಂಡು ತದನಂತರ ಅಲ್ಲಿ ಅವನಿಗೆ ಕೊಲೆ ಮಾಡಿ ಅಲ್ಲೇ ಶವವನ್ನು ಬಿಸಾಕಿ ಇವರಿಬ್ಬರು ತಮ್ಮ ಮನೆಗೆ ತೆರಳಿದರು. ಮರುದಿವಸ ಈ ಪ್ರಕರಣ ನಮ್ಮ ಪೊಲೀಸರು ಕೇವಲ 24 ಗಂಟೆಯಲ್ಲಿ ಆರೋಪಿಗಳನ್ನ ಬಂಧಿಸೋದ್ರ ಜೊತೆಗೆ ನಮ್ಮ ತನಿಖೆ ಒಂದು ಮುಖ್ಯವಾದ ಘಟ್ಟವನ್ನು ತಲುಪಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 2 ಆರೋಪಿಗಳನ್ನ ಬಂಧಿಸಲಾಗಿದೆ. ಮೊದಲನೇ ಆರೋಪಿ ಗಣಪತಿ ಪರಸಪ್ಪ ಅಂತ ಹೇಳಿ, ಅವನು ಮತ್ತು ಈ ಮಹಿಳೆ, ಎರಡನೇ ಮಹಿಳೆ ಮೃತನ ಹೆಂಡತಿಯಾದಂಥ ಸಿದ್ದವ್ವ ಓಲೇಕಾರ್, ಇಬ್ಬರನ್ನು ಕೂಡ ನಾವು ಈಗಾಗಲೇ ಕಾನೂನು ಪ್ರಕಾರವಾಗಿ ಬಂಧಿಸಿ ಮುಂದಿನ ಕಾನೂನು ಕ್ರಮವನ್ನು ಕೈಗೊಂಡಿದ್ದೀವಿ. ನದಿಯಲ್ಲಿ ಶವ ಸಿಕ್ಕ ಬಳಿಕ ಕೊಲೆ ಕೇಸ್ ದಾಖಲಿಸಿಕೊಂಡಿದ್ದ ರಾಯಬಾಗ್ ಪೊಲೀಸರು ತನಿಖೆ ವೇಳೆ ಹೆಂಡತಿ ಮತ್ತು ಪ್ರಿಯಕರ ಕೊಲೆ ಮಾಡಿದ್ದು ಬಹಿರಂಗಗೊಂಡಿದೆ. ಇಬ್ಬರ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದಕ್ಕೆ ಕೊಲೆ ಮಾಡಲಾಗಿದೆ ಎಂದು ಪೊಲೀಸರ ಮುಂದೆ ಸತ್ಯ ಬಾಯ್ಬಿಟ್ಟಿದ್ದಾರೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ.